ಎಲ್ಲರೂ ಒಂದು ಕ್ವಶನ್ ಕೇಳ್ತಾರೆ, ಪ್ರೆಗ್ನೆನ್ಸಿ ಇದ್ದಾಗ ನಾವು ಯಾವಾಗ ಊರಿಗೆ ಹೋಗಬೇಕು, ಟ್ರಾವೆಲಿಂಗ್ ಮಾಡಿದ್ರೆ ನಮಗೆ ಸಮಸ್ಯೆ ಉಂಟಾಗುತ್ತಾ, ಸೊ ಎಷ್ಟು ದೂರ ನಾವು ಟ್ರಾವೆಲ್ ಮಾಡ್ಬೋದು, ಯಾವ ರೀತಿ ಹೋಗಬೇಕು, ಅಂದರೆ ಬಸ್ಸಲ್ಲಿ ಹೋಗ್ಬೇಕಾ, ಕಾರಲ್ಲಿ ಹೋಗ್ಬೇಕಾ, ಟ್ರೈನಲ್ಲಿ ಹೋಗ್ಬೇಕಂತ. ಇದು ಮುಖ್ಯವಾದ ಕೆಲವೊಂದು ಗಮನವಿಟ್ಟು ಕೇಳಿಸ್ಕೊಳ್ಳೋಂಥದ್ದು, ಇದು ಇಂಪಾರ್ಟೆಂಟು. ನೋಡಿ, ಪ್ರೆಗ್ನೆನ್ಸಿ ಅನ್ನೋದು ಯಾವಾಗ ಮಗು ಆಗುತ್ತಲ್ವ, ನ್ಯಾಚುರಲ್ ಆಗಿ ಸೇಫಾಗಿ ಮಗು ತಾಯಿ ಹೊಟ್ಟೆಲಿ ಬೆಳೀತಾ ಇರುತ್ತೆ, ಯಾವುದೇ ರೀತಿಯ ಅಡಚಣೆ ಉಂಟಾಗೋದಿಲ್ಲ. ಬಟ್ ಆದ್ರೂ ಇದೊಂದು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಇರ್ತಾರೆ, ಅಂದರೆ ರಿಪೀಟೆಡ್ ಅಬಾರ್ಷನ್ ಆಗಿರೋರಿಗೆ ಪಾಪ ತುಂಬ ಕಾಳಜಿ ಇರುತ್ತೆ. ಅವ್ರ ಮೇಲೆ ಗಮನ ಇಟ್ಬಿಟ್ಟು ನಾವು ಸ್ವಲ್ಪ ಸ್ಪೆಷಲ್ ಕೇರ್ ತೊಗೊಂಡು ಎಲ್ಲಿ ಹೋಗಬೇಕು, ಯಾವಾಗ ಹೋಗಬೇಕು ಎಲ್ಲ ಹೇಳ್ತಾ ಇರ್ತೀವಿ. ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ ಫಸ್ಟು 3 ಮಂತ್ಸು ಒಳಗಡೆ ಆದಷ್ಟು ಮಟ್ಟಿಗೆ ದೂರವಾದ ಜರ್ನಿನ ಅವಾಯ್ಡ್ ಮಾಡಬೇಕು. ಎಷ್ಟೇ ಆಗಲಿ, ಎಷ್ಟು ಅಂದರೆ ನಿಮಗೆ ಮೇ ಬಿ ಅರೌಂಡ್ 150 ಕಿಲೋಮೀಟರ್ಸ್ ಒಳಗಡೆ ಹೋಗ್ಬೋದು. ಅದ್ರ ಮೇಲೆ ಬಿಯಾಂಡ್ ಹೋದರೆ ಸ್ವಲ್ಪ ಅಡಚಣೆ ಉಂಟಾಗುತ್ತೆ. ಯಾಕೆಂದರೆ ಆ 3 ಮಂತ್ಸ್ ಒಳಗಡೆ ನಮಗೆ ರಿಸ್ಕ್ ಆಫ್ ಅಬಾರ್ಷನ್ ಜಾಸ್ತಿ ಇರುತ್ತೆ. ಅಂದರೆ 60ರಿಂದ 70% ಮಗು ಬ್ಲೀಡಿಂಗ್ ಆಗಿ ಬರೋದು ತಾಯಿಯಂದಿರು, ಅಥವಾ ಸಡನ್ನಾಗಿ ಎಲ್ಲ ಪ್ರೊಡಕ್ಷನ್ ಆಚೆ ಹೋಗೋದು, ಮಗು ತಂತಾನೆ ಆಚೆ ಹೋಗ್ತಾ ಇರುತ್ತೆ, ಅಥವಾ ಸರ್ವಿಕಲ್ ಇನ್ಕಾಂಪಿಡೆನ್ಸ್ ಇರುತ್ತೆ. ಅಂಥದನ್ನು ಆ 3 ಮಂತ್ಸ್ ಒಳಗಡೆ ನಿಮ್ಮ ಚಲನೆಯನ್ನು, ಅಂದ್ರೇನು, ದೂರ ಟ್ರಾವೆಲಿಂಗ್ ಎಲ್ಲ ಅವಾಯ್ಡ್ ಮಾಡಬೇಕು. ಆಮೇಲೆ 3 ಮಂತ್ಸ್ ಆದ ಬಳಿಕ ಡಾಕ್ಟ್ರೇ ಅಂತ ಕೇಳ್ತಾರೆ. ಕೆಲವರಿಗೆ ರಿಪೀಟೆಡಾಗಿ ಅಬಾರ್ಷನ್ ಆದಾಗ ನಾವೇನು ಮಾಡ್ತೀವಿ ಅಂದರೆ ಒಂದೊಂದ್ಸಲಿ ಸ್ಟಿಚ್ ಹಾಕ್ತೀವಿ. ಸ್ಟಿಚ್ ಹಾಕಿದಾಗ ಆವಾಗ ಸೇಫ್ಟಿ ಇರುತ್ತೆ, ನಮಗೂ ಆ ಪೇಷಂಟ್ಗೂ ಸೇಫ್ಟಿ ಇರುತ್ತೆ. ಆವಾಗ ನೀವು ಲಾಂಗ್ ಜರ್ನಿ ಮಾಡ್ಬೋದು. ಆಫ್ಟರ್ 3 ಮಂತ್ಸು ಅಪ್ ಟು 6 ಮಂತ್ಸ್ವರೆಗೂ ನೀವು ದೂರ ಜರ್ನಿ ಮಾಡ್ಬೋದು. ಅಂದರೆ ಒಂದೇ ಸಲ ಸ್ಟ್ರೆಚ್ಚಲ್ಲಿ 3ರಿಂದ 4 ತಾಸು ಜರ್ನಿ ಮಾಡಿ ಮತ್ತೆ ಬ್ರೇಕ್ ತೊಗೊಂಡು ಒಂದು 6 ತಾಸು 8 ತಾಸು ಜರ್ನಿ ಮಾಡ್ಬೋದು. ಅದರಲ್ಲಿ ಹೇಗೆ ಹೋಗಬೇಕು, ಬಸ್ಸಲ್ಲೂ ಹೋಗ್ಬೋದು, ಕಾರಲ್ಲೂ ಹೋಗ್ಬೋದು, ಮತ್ತು ಟ್ರೈನಲ್ಲಿ ಹೋಗ್ಬೋದು. ಆದಷ್ಟು ಮಟ್ಟಿಗೆ ನಿಮಗೆ ನಿಮ್ಮ ಸ್ವತಃ ಕಾರ್ ಇದ್ದರೆ ಉತ್ತಮ. ಬಸ್ಸಲ್ಲೂ ಜರ್ನಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೋದು, ಹಾಗಂತೇನಿಲ್ಲ, ಇಲ್ಲ ಅಂತಲ್ಲ, ಬಟ್ ಅದೂ ಸೇಫ್ಟಿ ಇರುತ್ತೆ. ಬಟ್ ಅಲ್ಲಿ ಏನಂದರೆ ಬೇಕಂದಾಗೆಲ್ಲ ನಿಲ್ಲಿಸಲ್ದಿಲ್ಲ ಅವರು. ಬಟ್ ಸಪೋಸ್ ನಿಮಗೆ ಯೂರಿನೇಷನ್ ಪ್ರಾಬ್ಲಮ್ ಆಯಿತು ಅಥವಾ ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂದರೆ ಅವರು ಮತ್ತೆ ನಿಲ್ಲಿಸಿದ್ರು. ಅದಕ್ಕೆ ಸೇಫ್ಟಿ ಅಂತಂದರೆ ನಿಮ್ಮ ಸ್ವಂತ ಕಾರು, ಅಂದರೆ ಎಲ್ಲಂದ್ರೆ ಅಲ್ಲಿ ನಿಲ್ಲಿಸ್ಬೋದು, ಊಟಕ್ಕೆ ನಿಲ್ಲಿಸ್ಬೋದು, ಅಥವಾ ಟಾಯ್ಲೆಟ್ಗೆ ಹೋಗೋಕ್ಕೆ ನಿಲ್ಲಿಸ್ಬೋದು, ಅಥವಾ ರೆಸ್ಟ್ ಮಾಡ್ಬೋದು. ಈ ರೀತಿ ಸ್ವಲ್ಪ ಹೆಲ್ಪ್ ಆಗುತ್ತೆ. ಬಟ್ ಈಗ 7 ತಿಂಗಳ ಮೇಲೆ 9 ತಿಂಗಳ ಒಳಗಡೆ ಅದು ಟ್ರಾವೆಲಿಂಗ್ ಸೇಫಾ ಅಂತ ಕೇಳ್ತಾರೆ. ಆದಷ್ಟು ಮಟ್ಟಿಗೆ ನಿಮ್ಮ ಜರ್ನಿಯನ್ನು, ಲಾಂಗ್ ಜರ್ನಿನ ಅವಾಯ್ಡ್ ಮಾಡಬೇಕು. ಬಟ್ ಅಪ್ ಟು 8 ಮಂತ್ಸ್ವರೆಗೂ ನೀವು ಹೋಗಿ ಒಂದು ಕಡೆ ಸೇರಬೇಕು. ಮಗು ಡೆಲಿವರಿ ಆಗೋಕ್ಕಿಂತ ಮುಂಚೆ ಲಾಂಗ್ ಜರ್ನಿನ ಫಿನಿಶ್ ಮಾಡಿಬಿಡ್ಬೇಕು. ಈಗ ಸಪೋಸ್ ನೋಡಿ, ಬೆಂಗಳೂರಿದ್ದೀರಾ, ನಿಮ್ಮ ಊರು ಮತ್ತು ಬೀದರ್ಲಿರುತ್ತೆ ಅಥವಾ ಗುಲ್ಬರ್ಗಲ್ಲಿರುತ್ತೆ, ಅಂಥ ಕಡೆ ರಾಯಚೂರು ಇರ್ಬೋದು. ಅಂಥ ಟೈಮಲ್ಲಿ ನಿಮಗೆ 8 ತಿಂಗಳು ಮುಗಿದ ಬಳಿಕ ನೀವು ಡಾಕ್ಟರ್ನ ಕೇಳ್ಕೊಳ್ಳಿ, ನೀವು ಸೇಫ್ಟಿಯನ್ನು ಯಾವುದೇ ರೀತಿ ಹೋಗ್ಬೇಕಂತ ಹೇಳ್ತಾರೆ. ಯಾಕಂದರೆ ನಮ್ಮ ಆ ಸ್ಕ್ಯಾನಿಂಗ್ ರಿಪೋರ್ಟ್ ಮೇಲೆ ಟ್ರಾವೆಲಿಂಗನ್ನು ನಾವು ಅಡ್ವೈಸ್ ಮಾಡ್ತೀವಿ. ಯಾಕಂದರೆ ಹೊಕ್ಕಳು ಬಳ್ಳಿ ಇದೆಯಲ್ಲ, ಅದು ಎಲ್ಲಿ ಇದೆ ಅಂತ ಮುಖ್ಯವಾದ ಇಂಪಾರ್ಟೆಂಟು. ಯಾಕಂದರೆ ಹೊಕ್ಕಳು ಬಳ್ಳಿ ತುಂಬ ಕೆಳಗಡೆ ಇದ್ದರೆ, ಅಂದರೆ ಪ್ಲಾಸೆಂಟಾ ಪ್ರಿವಿಯಾ ಅಂತೀವಲ್ಲ, ಆವಾಗ ಯಾವುದೇ ರೀತಿ ಟ್ರಾವೆಲಿಂಗ್ ಅವಾಯ್ಡ್ ಮಾಡ್ತೀವಿ, ಎಲ್ಲಿಗೂ ಬಿಡೋದಿಲ್ಲ. ಯಾಕೆಂದರೆ ಆ ಪ್ಲಾಸೆಂಟಾ ಪ್ರಿವಿಯಾ ಅನ್ನೋದು ಗರ್ಭಚೀಲ ಪ್ಲಾಸೆಂಟಾ ಕೆಳಗಡೆ ಇದ್ಬಿಟ್ರೆ, ಅದು ಎಲ್ಲಾದರೂ ನೀವು ಮೂಮೆಂಟ್ಸ್ ಮಾಡಿದ್ರೆ ಅಥವಾ ಪ್ರೆಷರ್ ಜಾಸ್ತಿ ಆಗಿಬಿಟ್ರೆ ಬ್ಲೀಡಿಂಗ್ ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ಮಗು ತಾಯಿಗೂ ತುಂಬ ಎಫೆಕ್ಟ್ ಆಗುತ್ತೆ, ಪ್ಲಸ್ ಮಗುಗೂ ತುಂಬ ಎಫೆಕ್ಟ್ ಆಗುತ್ತೆ, ಮತ್ತು ಜೊತೆಗಿರೋರ ಅಟೆಂಡರ್ಸ್ಗೂ ತುಂಬ ಪ್ರಾಬ್ಲಮ್ ಉಂಟಾಗುತ್ತೆ. ಎಲ್ಲೇ ಹೋದರೂ ನಿಮಗೆ ಎಮರ್ಜೆನ್ಸಿ ತೊಗೊಳ್ಳೋದಿಲ್ಲ ಇಮಿಡಿಯೇಟಾಗಿ. ಅದಕ್ಕೇ ಡಾಕ್ಟ್ರನ್ನ ನೀವು ಕಂಡು ಆಮೇಲೆ ಸ್ಕ್ಯಾನಿಂಗ್ ಅಡ್ವೈಸ್ ಮಾಡ್ತಾರೆ. ಆ ಪ್ಲಾಸೆಂಟ್ ಲೊಕೇಶನ್ ನೋಡ್ತೀವಿ, ಬೇಬಿ ವೆಯ್ಟ್ ನೋಡ್ತೀವಿ, ನೀರು ನೋಡ್ತೀವಿ. ಆಮೇಲೆ ನಿಮಗೆ 8 ತಿಂಗಳ ಮೇಲಕ್ಕೆ ಹೋಗ್ಬೋದಾ ಇಲ್ಲ ಅಂತ ಅಡ್ವೈಸ್ ಮಾಡ್ತೀವಿ. ಮತ್ತು ಅದೊಂದೇ ಅಲ್ಲ, ಕೆಲವೊಂದು ಸಲ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಇರ್ತಾರೆ. ಮಗು ಇದ್ದಾಗ ಕೆಲವರಿಗೆ ಬಿ ಪಿ ಇರುತ್ತೆ, ಶುಗರ್ ಇರುತ್ತೆ. ತುಂಬ ಬಿ ಪಿ ಜಾಸ್ತಿ ಇದ್ದಾಗೂ ಟ್ರಾವೆಲಿಂಗ್ನ ಅವಾಯ್ಡ್ ಮಾಡ್ತಾ ಹೋಗ್ತೀವಿ. ಆದಷ್ಟು ಮಟ್ಟಿಗೆ ಎಲ್ಲಿ ಫೆಸಿಲಿಟೀಸ್ ಜಾಸ್ತಿ ಇರುತ್ತೋ ಅಂಥ ಕಡೆ ಹೋಗಿ ಸೆಟ್ಲ್ ಆಗಿ ಬೇಗ ಅಂತ ಹೇಳಕ್ಕೆ ಹೋಗ್ತೀವಿ. ಯಾಕೆಂದರೆ ತಾಯಿಯ ಗರ್ಭಚೀಲದಲ್ಲಿ ಮಗು ಇದ್ದಾಗ ತಾಯಿಗೆ ಜಾಸ್ತಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಇದ್ದರೆ ಎಲ್ಲಿ NICU ಫೆಸಿಲಿಟೀಸ್ ಇದೆ ಅಂಥ ಕಡೆ ಹೋಗ್ಬಿಟ್ಟು ಸೆಟ್ಲ್ ಆಗಬೇಕು. ಎಲ್ಲೇ ಇರಲಿ, ಬೆಂಗಳೂರು ಇರ್ಬೋದು, ಬೆಂಗಳೂರಿಂದ ನೀವು ಒಂದು ಹಳ್ಳಿಗೆ ಹೋಗ್ತೀವಿ ಅಂದರೆ ಅದನ್ನು ಅವಾಯ್ಡ್ ಮಾಡ್ತೀವಿ ನಾವು. ಯಾಕೆಂದರೆ ಮಗು ಡೆಲಿವರಿ ಆಗಬೇಕಾದಾಗ ಅಲ್ಲಿ ನಿಮಗೆ ಕೈಗೆ ಬರೋದಿಲ್ಲ. ಅದಕ್ಕೇ ಎಲ್ಲಿ ಫೆಸಿಲಿಟೀಸ್ ಇರುತ್ತೋ ಅಂಥ ಕಡೆ NICU ಫೆಸಿಲಿಟೀಸ್ ಇರುತ್ತೆ, ಮತ್ತು ಮ್ಯಾಟರ್ನಲ್ ಕೇರು ತುಂಬ ಚೆನ್ನಾಗಿರುತ್ತೆ, ಅಂಥ ಕಡೆ ಹೋಗಿ ಸೆಟ್ಲ್ ಆಗಬೇಕು. ಅಂದರೆ ಟ್ರಾವೆಲಿಂಗ್ ಮಾಡೋದನ್ನು ಆದಷ್ಟು ಮಟ್ಟಿಗೆ ಅವಾಯ್ಡ್ ಮಾಡಬೇಕು 8-9 ತಿಂಗಳಲ್ಲಿ. ಇದನ್ನು ಯಾವುದೇ ರೂಟ್ ಇರಲಿ, ಫ್ಲೈಟಲ್ಲಿರಲಿ, ಟ್ರೈನಲ್ಲಿರಲಿ, ಬಸ್ಸಲ್ಲಿರಲಿ, ಆದಷ್ಟು ಮಟ್ಟಿಗೆ 8 ತಿಂಗಳ ಒಳಗಡೆ ನೀವು ಹೋಗಿ ನಿಮ್ಮ ತಾಯಿಯ ಮನೆಯನ್ನು ಸೇರಿದರೆ ತುಂಬ ಉತ್ತಮ.